ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ರೇಷನ್ ಕಾರ್ಡ್ ಇದ್ದವರಿಗೆ ಇದನ್ನ ಆಲ್ರೆಡಿ ಒಂದು ತಿಂಗಳ ಹಿಂದೆ ನಿಮಗೆ ವಿಚಾರನ ತಿಳಿಸಿದೆ. ಒಂದು ದೊಡ್ಡ ಬದಲಾವಣೆಗಳು ಆಗ್ತಾ ಇದಾವೆ ರೇಷನ್ ಕಾರ್ಡಿನ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ಬಹುಶೇಕಡ ಇವಾಗ ಇದನ್ನ ಕಾರ್ಯರೂಪಕ್ಕೆ ತರೋದಿಕ್ಕೆ ಸಿದ್ಧತೆನ ಮಾಡ್ಕೊಂತಾ ಇದ್ದಾರೆ. ಯಾಕಂದ್ರೆ ಇವಾಗಿನ್ನು ಒಂದು ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ವಿಚಾರನ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಮಿಸ್ ಮಾಡ್ಬೇಡಿ. ಯಾಕಂದ್ರೆ ತುಂಬಾ ಇನ್ಫಾರ್ಮೇಶನ್ ಹೇಳ್ತಾ ಇರ್ತೀನಿ, ನೀವು ಸ್ಕಿಪ್ ಮಾಡಿದ್ರೆ ಅರ್ಧ ಇನ್ಫಾರ್ಮೇಶನ್ ಹೋಗ್ಬಿಟ್ಟಿರುತ್ತೆ. ಸೊ ಏನ್ ಗೊತ್ತಾ, ಇವಾಗ ರೇಷನ್ ಕಾರ್ಡ್ ಅಲ್ಲಿ 2017ನಲ್ಲಿ ನಮ್ಗೆ ರೇಷನ್ ಕಾರ್ಡ್ ಏನು 1,20,000 ಅಂತ ಹೇಳ್ಬಿಟ್ಟು ಒಂದು BPL ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ಅವ್ರಿಗೆ ಒಂದ್ ಸರ್ಟನ್ ಅಮೌಂಟ್ ನ ಫಿಕ್ಸ್ ಮಾಡಿದ್ರು. APL ಅವ್ರು ಇದಕ್ ಬರಲ್ಲ, BPL ಮತ್ತೆ ಅಂತ್ಯೋದಯ ಕಾರ್ಡ್ ಅವ್ರಿಗೆ ನಿಮ್ದು ವರ್ಷದ ಇನ್ಕಮ್ ಇಷ್ಟೇ ಇರ್ಬೇಕು ಅಂತ ಹೇಳಿ 2017ರಲ್ಲಿ ಇದನ್ನ ಫಿಕ್ಸ್ ಮಾಡಿದ್ರು. ಆದ್ರೆ ಇವಾಗ ಆಲ್ರೆಡಿ ನಾವ್ 2026 ಇದೀವಿ. ಆ ಕಾಲ ಆಯ್ತು. ಅಂಡ್ ಇವಾಗ ಬೆಂಗಳೂರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಂತ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿನೇ ಇದೆ. ಮನೆ ಬಾಡಿಗೆ ಆಗಿರ್ಬೋದು, ಕೆಲ್ಸದ್ದಾಗಿರ್ಬೋದು, ಆಚೆ ಕಡೆ ಹೋದ ಕಮಿಟ್ಮೆಂಟ್ ಗಳಾಗಿರ್ಬೋದು. ಸೊ ಕಾಸ್ಟ್ ಆಫ್ ಲಿವಿಂಗ್ ನಾವ್ ಏನಂತ ಹೇಳ್ತೀವಿ, ಒಂದು ತಿಂಗಳಿಗೆ ಆಗುವಂತ ಕಾಸ್ಟ್ ಆಫ್ ಲಿವಿಂಗ್, ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಒಂದಷ್ಟು ಫೈನಾನ್ಸ್ ಬೇಕಾಗುತ್ತೆ. ಸೊ ಅದನ್ನ ಕಾಸ್ಟ್ ಆಫ್ ಲಿವಿಂಗ್ ಅಂತ ನಾವು ಸ್ಪ್ಲಿಟ್ ಮಾಡ್ಕೊಂಡಾಗ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ ಈಗ ಬೆಂಗಳೂರಲ್ಲಿ ವಾಸ ಮಾಡೋದಕ್ಕೆ. ಸೊ ಏನ್ ಮಾಡ್ತಾ ಇದಾರೆ, ರೇಷನ್ ಕಾರ್ಡ್ ಅಲ್ಲಿ ನೀವು 1,20,000 ಅಂತ ಕೂತ್ಕೊಂಡ್ರೆ ತುಂಬಾ ಜನ ಆಲ್ರೆಡಿ 1,20,000 ಅಲ್ಲ, ತುಂಬಾ ಜಾಸ್ತಿನೇ ದುಡಿತಾ ಇದಾರೆ. ನೀವು ಬರೀ ಅಷ್ಟೇ ಲಿಮಿಟ್ ನ ಇಟ್ಬಿಟ್ರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಅಂಡ್ ತುಂಬಾ ಜನ ಆಕ್ಚುಲಿ ಇದರಿಂದ ಹಿಂದೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು. ಸೊ 2017ರಲ್ಲಿ ಇದನ್ನ ನೀವು ಮಾಡಿದ್ರಿ, ಅದನ್ನ ಇವಾಗ ರಿವೈಸ್ ಮಾಡಿ ಅಂತ ಕೂತ್ಕೊಂಡಿದ್ದಾರೆ. ಎಷ್ಟಕ್ಕೆ ರಿವೈಸ್ ಮಾಡಿ ಅಂತ, 3 ಲಕ್ಷಕ್ಕೆ ನಿಮ್ಮ ರೇಷನ್ ಕಾರ್ಡ್ಗೆ ಇವಾಗ ಒಂದು ಲಿಮಿಟೇಷನ್ಸ್ ನ ಕೊಡಿ. ಅಂತ್ಯೋದಯ ಕಾರ್ಡ್ ಇದ್ದವರು, BPL ರೇಷನ್ ಕಾರ್ಡ್ ಇದ್ದವರು, ಅಂತ್ಯೋದಯದವ್ರಿಗೆ 3 ಲಕ್ಷ ಕೊಡಲ್ಲ, ಅವ್ರಿಗೆ ಒಂದು ಸರ್ಟನ್ ಅಮೌಂಟ್ ಕೊಡ್ತಾರೆ. ಬಟ್ BPL ಕಾರ್ಡ್ ಇದ್ದವ್ರಿಗೆ 1/20 ಏನಿದೆ ಟೈಮು, ಅದು ಇವಾಗ 3 ಲಕ್ಷಕ್ಕೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ ತುಂಬಾ ಸೀರಿಯಸ್ ಆಗಿ ಡಿಸ್ಕಷನ್ ನಡೀತಿದೆ. ಲಾಸ್ಟ್ ಮಂತ್ ಏನಾಗಿತ್ತು, ಇದರ ವಿಚಾರವಾಗಿನೇ ಒಂದು ಡಿಸ್ಕಷನ್ ಆಗಿತ್ತು. ಹೌದು, ಇದನ್ನ ನಾವು ಮಾಡ್ತೀವಿ, ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ವಿಪಕ್ಷದವರು ಒಂದಷ್ಟು ಆಡ್ಕೊಂಡ್ರು, ಯಾಕೆ ಹಂಗೆ ಹಿಂಗೆ ಅಂತ ಹೇಳಲ್ಲ. ಬಟ್ ಇವಾಗ ಆಕ್ಚುಲಿ ಇದನ್ನ ಸೀರಿಯಸ್ ಆಗಿ ಮ್ಯಾಟರ್ ನ ತಗೊಂಡು ಇದನ್ನ ಕೇಂದ್ರ ಸರ್ಕಾರಕ್ಕೆ ಇವರು ಅಫಿಷಿಯಲ್ ಆಗಿ ಲೆಟರ್ ನ ಕಳಿಸಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಒಂದೇ ಡಿಸಿಷನ್ ತಗೊಳಕ್ ಆಗಲ್ಲ, ಕೇಂದ್ರ ಸರ್ಕಾರನು ಇದ್ರ ಜೊತೆ ಡಿಸಿಷನ್ ನ ತಗೋಬೇಕು. ಯಾಕಂದ್ರೆ ಅವರು ಅಪ್ರೂವಲ್ ಕೊಡಬೇಕು. ಇವಾಗ ಇವತ್ತು ಒಂದಿನ ಕರ್ನಾಟಕ ಏನೋ ಕೇಳಿದೆ, ಆಯ್ತು ಎಕ್ಸ್ಟೆನ್ಷನ್ ಮಾಡಿ ಅಮೌಂಟ್ ನ ಅಂತ ಹೇಳ್ಬಿಟ್ಟು, ನಾಳೆ ದಿನ ಬೇರೆ ಬೇರೆ ಸ್ಟೇಟ್ ಅವರು ಬಂದು ಹೌದು ನಮ್ ಸ್ಟೇಟ್ ಅಲ್ಲೂ ನಮಗೂ ಜಾಸ್ತಿ ಮಾಡಿ ಅಂತ ಹೇಳಿ ಕುತ್ಕೋತಾರಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೋಬೇಕು. ಯಾಕಂದ್ರೆ ಅವರು ನಿಮ್ಗೆ BPL ರೇಷನ್ ಕಾರ್ಡ್, ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಸೊ ಅವ್ರ ಪರ್ಮಿಷನ್ ಇಲ್ದ್ರೆ ಇವ್ರು ಇಲ್ಲಿ ಏನು ಮಾಡಕ್ ಆಗಲ್ಲ. ಹಾಗಾಗಿ ಇವಾಗ ಲೆಟರ್ ನ ಪುಟಪ್ ಮಾಡಿ ಅದನ್ನ ಕಳಿಸ್ಕೊಟ್ಟಿದ್ದಾರೆ ಆಹಾರ ಇಲಾಖೆಗೆ. ಅಂದ್ರೆ ಕೇಂದ್ರದ ಆಹಾರ ಇಲಾಖೆಗೆ ಎಕ್ಸ್ಟೆನ್ಷನ್ ಬೇಕಾಗಿದೆ ಕರ್ನಾಟಕದಲ್ಲಿ ಅಂತ. ಬಿಕಾಸ್ ಇವಾಗ ಸರ್ವೆ ಪ್ರಕಾರ 1.24 crores ಜನರು BPL ರೇಷನ್ ಕಾರ್ಡ್ ನ ಹೊಂದಿರೋರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅದರಲ್ಲಿ ತುಂಬಾ ಫಿಲ್ಟರ್ ನ ಮಾಡಿ ಇವಾಗ ಏನ್ ಹೇಳ್ತಾರೆ ಅಂತಂದ್ರೆ ಆಲ್ಮೋಸ್ಟ್ 80% ಕರ್ನಾಟಕದಲ್ಲಿ BPL ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳೇ ಇರೋದು ಅಂತ ಆಗಿದೆ. ಬಟ್ ಏನು ಅಂತ ಅಂದ್ರೆ, ನೋಡೋದಿಕ್ಕೆ ಎಲ್ಲರೂ ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ದುಡಿದಿರ್ತಾರೆ. ಆದ್ರೂ ಗೌರ್ಮೆಂಟ್ಗೆ ಏಮಾರಿಸಿ BPL ರೇಷನ್ ಕಾರ್ಡ್ ನ, ಅಂತ್ಯೋದಯ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಅದಕ್ಕೆ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು ಮೊದಲನೇದಾಗಿ. ಯಾಕಂದ್ರೆ ಕರ್ನಾಟಕದಲ್ಲಿರೋ 80% ಜನ ಬಡವರು ಅಂತ ಇಲ್ಲಿ ಹೇಳಕ್ ಆಗಲ್ಲ ಅಲ್ವಾ. ಎಲ್ಲರೂ ವೆಲ್ ಸೆಟಲ್ಡ್, ಎಲ್ಲ ಚೆನ್ನಾಗಿರ್ತಾರೆ, ಸುಳ್ಳು ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡಿಸ್ಕೊಂಡಿರ್ತಾರೆ. ಇಂಥವ್ರಿಗೆ ಕಡಿವಾಣ ಹಾಕ್ಲಿಕ್ಕೆ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇರೋದು. ಅಂಡ್ ಇವಾಗ ಇದನ್ನ ಏನಕ್ಕೆ ಈ ಅಮೌಂಟ್ ನ ಕೂಡ ನಿಮ್ಗೆ ಎಕ್ಸ್ಟೆನ್ಷನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಈ ತರ ಸುಳ್ಳು ಹೇಳಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾವೇ ಗೌರ್ಮೆಂಟ್ ಆಗಿ ಲೀಗಲ್ ಆಗಿ 3 ಲಕ್ಷ ಅಂತ ಕೊಡ್ತೀವಿ, ನೀವು ಅವಶ್ಯಕತೆ ಇದ್ರೆ ಮಾಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಒಂದು ಎಕ್ಸ್ಟೆನ್ಷನ್ ನ ಮಾಡೋದಿಕ್ಕೆ ಇವಾಗ ಆಲ್ರೆಡಿ ಫೈಲ್ಗಳು ಹೋಗಿದೆ. ಸೊ ಇದೆಲ್ಲ ಸ್ವಲ್ಪ ನಿರ್ಧಾರ ಆಗೋದಿಕ್ಕೆ ಟೈಮ್ ತಗೊಳುತ್ತೆ. ಇಮಿಡಿಯೇಟ್ ಆಗಂತೂ ಯಾವ್ದು ಆಗೋದಿಲ್ಲ. ನಿನ್ನೆನೂ ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಸ್ವಲ್ಪ ಏರಿಕೆ ಮಾಡಿದ್ರೆ, ಸ್ವಲ್ಪ ರಿವೈಸ್ ಮಾಡಿದ್ರೆ ಈ ಒಂದು ಸ್ಲ್ಯಾಬ್ ನ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ಲ್ಯಾಬ್ ಅಲ್ಲಿ ಎಕ್ಸ್ಟೆನ್ಷನ್ ಆದ್ರೆ ಚೆನ್ನಾಗಿರತ್ತಾ ಅಥವಾ ಇರೋದನ್ನೇ ಇರ್ಲಿ ಅಂತ ಹೇಳಿ ಏನ್ ಅನ್ಸುತ್ತೆ, ಜನರ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದು ಇನ್ನೂ ಟೈಮ್ ಆಗುತ್ತೆ ಅಪ್ರೂವ್ ಆಗಿ, ಅಫಿಷಿಯಲ್ ಆಗಿ ಇದನ್ನ ನೋಟಿಫಿಕೇಶನ್ ಹೊರಡಿಸಿ ಎಲ್ಲರಿಗೂ ಜನಕ್ಕೆ ವಿಚಾರಗಳನ್ನ ತಲುಪ್ಸಕ್ಕೆ ಟೈಮ್ ತಗೊಳುತ್ತೆ. ಬಟ್ ಇವಾಗ ಏನೋ ಒಂದು ತಕ್ಕನಾಗೆ ಒಂದು ಮಟ್ಟಿಗೆ ಇದನ್ನ ಅಪ್ರೂವಲ್ ಸ್ಟೇಜ್ ಗೆ ತಗೊಂಡು ಹೋಗ್ತಾ ಇದೆ ಗೌರ್ಮೆಂಟ್. ಸೊ ನೋಡೋಣ ಹೇಗಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು, 3 ಲಕ್ಷ ಬೇಕಾ ಅಥವಾ 1.20 ಸಾಕಾ, ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ರೇಷನ್ ಕಾರ್ಡ್ ಅಂತೂ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಕ್ಯಾನ್ಸಲೇಷನ್ ಆಗ್ತಾ ಇದಾವೆ. ಜಿಲ್ಲೆ ವೈಸ್ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಇನ್ನು ಏಪ್ರಿಲ್ ತಿಂಗಳದು ವರದಿ ಬರ್ಬೇಕಾಗಿದೆ, ರೇಷನ್ ಕಾರ್ಡ್ ಎಷ್ಟು ಕ್ಯಾನ್ಸಲ್ ಆಗಿದೆ ಈ ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು. ವರದಿ ಬಂದ್ಮೇಲೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ ನಿಮ್ಗೆ. ಯಾಕಂದ್ರೆ ಎವ್ರಿ ಮಂತ್ ಇದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನೀವು ವಿಚಾರಗಳನ್ನ ತಿಳ್ಕೊಬೇಕು, ಎಷ್ಟು ರೇಷನ್ ಕಾರ್ಡ್ ಯಾವ ಜಿಲ್ಲೆಯಲ್ಲಿ ಕ್ಯಾನ್ಸಲೇಷನ್ ಆಗ್ತಾ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಹೊಸ ರೇಷನ್ ಕಾರ್ಡ್ ಆದಷ್ಟು ಬೇಗ ಅವಕಾಶಗಳನ್ನ ಕೊಟ್ಟು ಬಿಡ್ಲಿ. ಯಾಕಂದ್ರೆ ಕಳೆದ ವರ್ಷ ಒಂದು ದಿನ ಕೂಡ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಕೊಡ್ಲಿಲ್ಲ. ಅಟ್ಲೀಸ್ಟ್ ಈ ಇಯರ್ ಆದ್ರೂ ಎಕ್ಸ್ಪೆಕ್ಟ್ ಮಾಡೋಣ. ಸೊ ನೋಡೋಣ, ಏನೇ ಅಪ್ಡೇಟ್ಸ್ ಗಳಿದ್ರು ರೇಷನ್ ಕಾರ್ಡಿನ ಬಗ್ಗೆ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.